ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ, ಭಕ್ತಾದಿಗಳು ಮಹಾರಾಜರ ಸೇವೆಯಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಸೇವೆ ಮಾಡುವಾಗ ಅವರಿಗೆ ಏನು ಬೇಕು, ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ, ಅವರನ್ನು ಯಾವ ಥರ ಕಾಪಾಡಬೇಕು ಅನ್ನೋದು ಮಹಾರಾಜರಿಗೆ ಮುಂಚಿತವಾಗಿಯೇ ಗೊತ್ತಾಗಿರುತ್ತೆ. ಮತ್ತು ಅವರು ವಿರುದ್ಧವಾಗಿ ಹೋದಾಗ ಏನು ಆಗುತ್ತೆ ಅನ್ನೋ ಒಂದು ಘಟನೆಯ ಸಾರಾಂಶನ ಇವತ್ತು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಈ ಅನುಭವ ಬಂದ್ಬಿಟ್ಟು ಪೂನಾದಲ್ಲಿರ್ತಕ್ಕಂಥ ಕೃಪಾಳು ಅನ್ನೋ ಒಬ್ಬ ಭಕ್ತರ ಕಥೆ ಇದು. ಕೃಪಾಳು ಬಂದ್ಬಿಟ್ಟು ಸ್ವಾಮಿ ಸಮರ್ಥರ ಪರಮ ಭಕ್ತರು. ಇವರು ತಂದೆ ತಾಯಿಯಿಂದಾನೇ ವಂಶ ಪರಂಪರೆಯಾಗಿಯೇ ಸ್ವಾಮಿ ಸಮರ್ಥರ ಭಕ್ತರು ಇವರು. ಕೃಪಾಳು ಇವರಿಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ. ತುಂಬ ಕಷ್ಟಕರ ಜೀವನ, ಆದರೂ ಹೆಂಗೋ ಜೀವನ ಸಾಗಿಸ್ತಾ ಇರ್ತಾರೆ. ಕೃಪಾಳು ಅವರಿಗೆ ಒಬ್ಬ ತಮ್ಮ ಇರ್ತಾನೆ. ಅವನು ತಕ್ಕ ಮಟ್ಟಿಗೆ ಅನುಕೂಲವಾಗಿರ್ತಾನೆ. ಇಲ್ಲೇನಾಗೋಗುತ್ತೆ, ಕೃಪಾಳು ಅವ್ರ ಕಷ್ಟ ನೋಡದೆ ಅವ್ರ ತಮ್ಮ ಬಂದುಬಿಟ್ಟು, ಕೃಪಾಳು ನೀನು ಒಬ್ಬ ಮಗಳನ್ನ ನಮ್ಮ ಹತ್ರ ಬಿಟ್ಬಿಡು, ನಾವು ಅವಳನ್ನು ಓದಿಸಿ ನಾವು ಕಲಿಸ್ತೀವಿ ಅಂಥೇಳಿ ಕೃಪಾಳುನ ಹಳ್ಳಿಯಿಂದ ಮುಂಬೈಗೆ ಕರ್ಕೊಂಡು ಹೋಗ್ತಾರೆ. ಸ್ಕೂಲಲ್ಲಿ ಸೇರಿಸ್ತಾರೆ. ಆದರೆ ವಿಷಯ ಹೆಂಗಿದೆ ಅಂದರೆ, ಅಣ್ಣ ನಮ್ಮವನಾದರೂ ಅತ್ತೆಗೆ ನಮ್ಮವಳ ಅಂತ ಹಿರಿಯರು ಗಾದೆನೇ ಮಾಡಿದ್ದಾರೆ. ಇದು ಮನೆ ಕಥೆನೇ ಇರೋದು, ನಿಮಗೂ ಗೊತ್ತಿರೋ ಕಥೆನೇ. ಹೀಗಿರೋ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ, ಕೃಪಾಳು ಅವರ ಮಗಳನ್ನು ಕಳಿಸೋ ಮುಂಚೆ ಮಹಾರಾಜರ ಮುಂದೆ ಚೀಟಿ ಹಾಕಿರ್ತಾರೆ, ಕಳಿಸೋದ ಬೇಡವಾ ಅಂತೇಳಿ. ಮಹಾರಾಜರ ಮುಂದೆ ಚೀಟಿ ಹಾಕಿದಾಗ ಕೃಪಾಳಿಗೆ ಮಗಳನ್ನು ಕಳಿಸ್ಬೇಡಿ ಅಂತ ಉತ್ತರ ಬಂದಿರುತ್ತೆ. ಆದರೆ ಅಣ್ಣನ ಒತ್ತಾಯಕ್ಕೆ ಕಟ್ಟು ಬಿದ್ದು ಕಳ್ಸೋಕ್ಕೆ ರೆಡಿ ಆಗ್ತಾರೆ, ಕಳಿಸ್ತಾರೆ. ಹೀಗಿರೋ ಒಂದು ಸಿಚುವೇಷನಲ್ಲಿ ಸ್ಟಾರ್ಟಿಂಗ್ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಅತ್ತಿಗೆ ಆದವಳು ಇವ್ರ ಮಗಳಿಗೆ ತುಂಬ ಟಾರ್ಗೆಟ್ ಮಾಡಿ ಇರಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನೇ ಇದು ಜಾಸ್ತಿನೇ ಹಾಕ್ಕೊಂಡು ಹೋಗುತ್ತೆ. ಒಂದು ದಿವಸ ರಾತ್ರಿ ಏನಾಗೋಗ್ಬಿಡುತ್ತೆ, ಊಟಕ್ಕೆ ಕೂತ್ಕೊಂಡಿರೋ ಸಮಯದಲ್ಲಿ ದೊಡ್ಡ ಗಲಾಟೆನೇ ಆಗೋಗ್ಬಿಡುತ್ತೆ ಮನೆಗೆ. ಆವಾಗ ಕೃಪಾಳು ಅವರ ಮಗಳು ಡಿಸೈಡ್ ಮಾಡ್ತಾಳೆ, ನಾನು ಇನ್ನು ಮುಂದೆ ಈ ಮನೇಲಿ ಇರ್ಕೂಡ್ದು ಅಂಥೇಳಿ. ಆದರೂ ಕೂಡ ಅವ್ರ ತಾಯಿ ಹತ್ರ ಹೇಳ್ತಾನೆ ಇರ್ತಾಳೆ, ಅಮ್ಮ ನನಗೆ ಮಾಮಿ ಅನ್ನೋ ಭಾಷೆ ಇರುತ್ತೆ ಮರಾಠಿಯಲ್ಲಿ. ಮಾಮಿಯವರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನನಗೆ ಊಟ ಕೊಡ್ತಾ ಇಲ್ಲ, ಸ್ಕೂಲಲ್ಲಿ ಓದೋಕ್ಕೆ ಬಿಡಲ್ಲ, ಮನೆ ಕೆಲಸನೂ ಮಾಡಬೇಕು, ನನಗೆ ತುಂಬಾ ಸಮಸ್ಯೆ ಆಗ್ತಾಯಿದೆ ಅಂತಂದು ಕೂಡ ಕೃಪಾಳು ಇರಲಿ ಮಾಡಮ್ಮ ಇನ್ನೊಂದು ಸ್ವಲ್ಪ ದಿವಸ ಅಂಥೇಳಿ ಈ ಒಂದು ಇಂಟೆನ್ಷನಿಂದ ಬೇಸತ್ತು ಹೋಗ್ಬಿಟ್ಟಿರ್ತಾಳೆ. ಕೃಪಾಳು ಅವ್ರ ಮಗಳು ರಾತ್ರಿ ಊಟ ಮಾಡಿ ಮಲಗುವಾಗ ಒಂದು ನಿರ್ಧಾರ ಮಾಡ್ತಾರೆ, ನಾನು ಬೆಳಗಿನ ಸೂರ್ಯನ ನಮ್ಮ ತಾಯಿ ಮನೇಲಿ ನೋಡಬೇಕು ಅಂಥೇಳಿ. ಇರೋ ಬರೋ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತಾಳೆ. ರಾತ್ರಿ ಸುಮಾರು ಒಂದು 11:30 ಆಗಿರುತ್ತೆ. ಎಲ್ಲರೂ ಮಲಗಿರೋ ಸಮಯದಲ್ಲಿ ಆ ಮನೆಯಿಂದ ಬಂದುಬಿಡ್ತಾಳೆ. ನೋಡಿ, ನಾನು ಯಾಕೆ ಮಹಾರಾಜರ ಸೇವೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು. ನೀವು ಮಲಗಿದಾಗ
ನಿಮ್ಮ ತಲೆ, ನಿಮ್ಮ ಸಂಸಾರ, ನಿಮ್ಮ ವಂಶನ ಕಾಪಾಡುವಂಥ ಕೆಲಸ ಸ್ವಾಮಿ ಸಮರ್ಥರದು ಅನ್ನೋಕ್ಕೆ ಕೃಪಾಳು ಅವರ ಒಂದು ಸಾಕ್ಷಿ, ಜ್ವಲಂತ ಸಾಕ್ಷಿ. ವಯಸ್ಸಿಗೆ ಬಂದಿರತಕ್ಕಂಥ ಮಗಳು ರಾತ್ರಿ 11:30 ಮನೆ ಬಿಟ್ಟು ಹೊರಗಡೆ ಬಂದು ಅಮ್ಮನ ಹತ್ರ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಬರ್ತಾಳೆ. ಹೊರಗಡೆ ಬಂದ ತಕ್ಷಣ ಒಂದು ಆಟೋ ರೆಡಿಯಾಗಿರುತ್ತೆ. ವಯಸ್ಸಾಗಿರ್ತಕ್ಕಂಥ ಒಬ್ಬ ಮುದುಕ ಅವಳ ಮುಂದೆ ಬಂದು ನಿಂತ್ಕೊತಾರೆ. ಏನಮ್ಮ ನೀನು ಇಲ್ಲಿದೆಯಾ, ನಿಮ್ಮ ಮನೆ ಅಲ್ಲಿದೆ ಅಲ್ವಾ ಅಂಥೇಳಿ. ಇವಳಿಗೆ, ಕೃಪಾಳು ಅವ್ರ ಮಗಳಿಗೆ ಆಕಾಶ ಕಳಚಿ ಎದೆ ಮೇಲೆ ಬಿದ್ದಂಗೆ ಆಗೋಗ್ಬಿಡುತ್ತೆ. ನಾನು ಯಾರಂತ ಇವ್ರಿಗೆ ಹೆಂಗೆ ಗೊತ್ತು? ಇಲ್ಲ, ನಿಮ್ಮ ಮನೆ ಎಲ್ಲ ಗೊತ್ತು ನನಗೆ. ಸೊ ನಿಮ್ಮಮ್ಮನ್ನೆಲ್ಲ ನೋಡಿದ್ದೀನಿ ನಾನು. ಯಾಕಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ಬರ್ತಾ ಇದೆಯಾ? ಇಲ್ಲ ಅಂಕಲ್, ನಾನು ಮನೆಗೆ ಹೋಗಬೇಕು. ಸರಿ, ನಾನು ನಿಮ್ಮ ಮನೆ ಹತ್ರನೇ ಹೋಗ್ತಾಯಿದ್ದೀನಿ, ಹತ್ತು. ಇಲ್ಲ ಅಂಕಲ್, ನನ್ನ ಹತ್ರ ದುಡ್ಡಿಲ್ಲ. ಇಲ್ಲಮ್ಮ, ಮೊನ್ನೆ ನಾನು ನಿಮ್ಮ ಅಮ್ಮನ ಹತ್ರನೇ 500 ರೂಪಾಯಿ ಸಾಲ ಇಸ್ಕೊಂಡಿದ್ದೀನಿ, ಅದರಲ್ಲಿ ನಾನು ಕಟ್ ಮಾಡ್ಕೊಂಡು ಕೊಡ್ತೀನಿ, ಹತ್ತಮ್ಮ ಅಂತೇಳಿ. ಇದು ಒಂದೇ ಒಂದು ಎಕ್ಸಾಂಪಲ್ಲು ಮಹಾರಾಜರೇ ಅನ್ನೋದಕ್ಕೆ ಕಾರಣ. ಈ 500 ರೂಪಾಯಿನೇ ಮಹಾರಾಜರು ಅನ್ನೋದಕ್ಕೆ ಒಂದು ಬೆಸ್ಟ್ ಕಾರಣ. ಸೊ ಇಲ್ಲೇನಾಗೋಗ್ಬಿಡುತ್ತೆ, ಹತ್ತಾಳೆ ಇವಳು ಆಟೋ ಹತ್ತಿ ಅವ್ರ ಮನೆಗೆ, ಅಮ್ಮನ ಮನೆಗೆ ಹೋಗ್ತಾಳೆ. ಬಾಕಲು ಬಡಿತಾರೆ. ಬಾಕಲು ಬಡಿಯೋವರೆಗೂ ಮಾತ್ರ ಆಟೋ ಇರುತ್ತೆ. ಬಾಕಲು ಬಡಿದ ತಕ್ಷಣ ಆಟೋ ಅಲ್ಲಿರೋದೇ ಇಲ್ಲ. ಸೊ 500 ರೂಪಾಯಿ ಇಸ್ಕೊಂಡಿರ್ತಕ್ಕಂಥ ಮನುಷ್ಯ ಯಾರು? ಅಷ್ಟೊಂದು ಪರಿಚಯ ಇದ್ಮೇಲೆ ಆ ಮನುಷ್ಯ ಯಾಕೆ ಒಳಗೂ ಬಂದು ಬಿಡಲಿಲ್ಲ? ಇದಕ್ಕೆ ಯಕ್ಷ ಪ್ರಶ್ನೆ ಹುಡ್ಕೋದ್ರಲ್ಲೇ ಜೀವನ ಕಳೆದೋಗ್ಬಿಡುತ್ತೆ. ಅದು ಮಹಾರಾಜರ ಪ್ರಚಿತಿ ನಂಗಿದೆ ಅದು. ಸೊ ಹೋಗಿ ಬೆಲ್ ಬಾರಿಸ್ತಾಳೆ. ಇಷ್ಟೊತ್ತಲ್ಲಿ ಯಾರು ಬಂದಿದ್ದಾರೆ ಅಂದ್ಬಿಟ್ಟು ಕೃಪಾಳು ಬಂದು ಡೋರ್ ಓಪನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಆಟೋ ಇರಲ್ಲ. ಸೊ ಕೃಪಾಳು ಅವ್ರ ಮಗಳು ನಡೆದಿರೋಂಥ ಘಟನೆ ಎಲ್ಲನೂ ಹೇಳ್ತಾರೆ. ಹೇಳಿ ಆದಮೇಲೆ ತುಂಬ ದುಃಖಪಟ್ಟು ಮಗಳನ್ನ ಹೊರಗಡೆ ಕರ್ಕೊಂಡೋಗಿ ಮಲಗ್ತಾಳೆ. ಆವಾಗ ನೆನೆಸ್ಕೊತಾಳೆ, ಮಹಾರಾಜರು ಚೀಟಿ ಎತ್ತಿ ಕೇಳಿದಾಗ ಬೇಡ ಅಂದರು. ನಾನು ಮಹಾರಾಜರನ್ನು ಧಿಕ್ಕರಿಸಿ ನಮ್ಮ ಅಣ್ಣನ ನಂಬಿಕೆ ಇಟ್ಟು ನಾನು ನನ್ನ ಮಗಳನ್ನ ಕಳಿಸ್ದೆ. ಆದರೆ ನಾನು ಮಹಾರಾಜರು ಧಿಕ್ಕರಿಸಿದ್ರು ಕೂಡ ಮಹಾರಾಜರು ನನ್ನನ್ನು ಬಿಡಲಿಲ್ಲ. ನನ್ನ ಮಗಳು ಇವತ್ತು ಸೇಫ್ ಆ್ಯಂಡ್ ಸೆಕ್ಯೂರಿಟಿಯಾಗಿ ನನ್ನ ಮಗಳು ನನ್ನ ಮನೆಗೆ ಬಂದಿದ್ದಾಳೆ ಅಂತೇಳಿ ತುಂಬ ಖುಷಿ ಪಡ್ತಾಳೆ. ಸೊ ಅಲ್ಲಿಗೆ ಮಲಗ್ತಾರೆ. ಬೆಳಗ್ಗೆ ಹೇಳ್ತಾರೆ. ಎದ್ದ ತಕ್ಷಣ ಮಗಳು ಹೋಗ್ಬಿಟ್ಟು ಕೇಳ್ತಾಳೆ, ಅಮ್ಮ ನೀನು ಈ ಏರಿಯಾದಲ್ಲಿ ಯಾರಿಗಾದರೂ ಆಟೋ ಡ್ರೈವರಿಗೆ 500 ರೂಪಾಯಿ ಸಾಲ ಕೊಟ್ಟಿದ್ಯಾ ಅಂತ ಕೃಪಾಳು ಅವ್ರ ಮಗಳು ಕೇಳ್ತಾರೆ. ಎಂಥದೇ ಯೋಚನೆ ಮಾಡಿದ್ರು ಕೂಡ ಗೊತ್ತಾಗಲ್ಲ. ಸೊ ಇಲ್ಲಮ್ಮ, ನಾನು ಯಾರಿಗೂ ಕೊಟ್ಟೇ ಇಲ್ಲ. ಇಲ್ಲ, ನಿನ್ನೆ ಒಬ್ಬರು ಅಂಕಲ್ಲು ನಿಮ್ಮ ಹತ್ರ 500 ರೂಪಾಯಿ ಇಸ್ಕೊಂಡಿದ್ರಂತೆ. ಸೊ ನೀವೇನೋ ಸ್ವಾಮಿ ಸಮರ್ಥರ ದೇವಸ್ಥಾನಕ್ಕೆ ಹೋಗುವಾಗ ಅವ್ರು ಸಿಕ್ಕು ನಿಮ್ಮ ಹತ್ರ 500 ರೂಪಾಯಿ ಇಸ್ಕೊಂಡಿದ್ರಂತೆ. ಸೊ ನನ್ನ ಹತ್ರ ದುಡ್ಡು ತೊಗೊಳ್ಳಿಲ್ಲ, ಅವರು ಬಂದುಬಿಟ್ರು ಅಂದಾಗ ಕೃಪಾಳು ಅವರು ಡೈರೆಕ್ಟಾಗಿ ಹೋಗಿ ಅವರ ದೇವ್ರ ಮನೆಯಲ್ಲಿ ಬಿಕ್ಕಿ 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 ಅಳ್ತಾರೆ. ನೋಡಿ ಹೆಂಗಿರುತ್ತೆ ಅಂದರೆ, ಎಷ್ಟೋ ಜನ ಅಂತಾರೆ, ನಾನು ಇಷ್ಟು ಸೇವೆ ಮಾಡಿದೆ, ನಾನು ಅಷ್ಟು ಸೇವೆ ಮಾಡಿದೆ, ನಂದು ಹಂಗಾಯಿತು, ನಂದು ಹಿಂಗಾಯಿತು, ನಂದು 25 ಪಾರಾಯಣ ಆಯಿತು, ನಂದು 100 ಪಾರಾಯಣ ಆಯಿತು, 1000 ಪಾರಾಯಣ ಆಯಿತು. ಆದರೆ ನೀವು ಮನಸ್ಸಿಂದ ಸ್ವಾಮಿ ಅಂತ ಒಂದು ಸಾರಿ ಕರೆದ್ರೆ ಸಾಕು ರೀ, ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅವರು. ಆದರೆ ಕರೆಯುವಂಥ ರೀತಿ ಇದೆಯಲ್ಲ, ಸಾಕ್ಷಾತ್ ನಿಮ್ಮ ತಂದೆ ತಾಯಿಗೆ ಹೆಂಗೆ ಕರಿತಾ ಇರೋ ಅಮ್ಮ ಅಪ್ಪ ಅಂಥೇಳಿ ಆ ಥರ ಕರೆದು ನೋಡ್ರಿ, ಖಂಡಿತ ಬರ್ತಾರೆ. ಇದಂತೂ ಶತಸಿದ್ಧ. ನಾನು ಇದನ್ನು ಖಂಡಿತವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ನಾನು ಮಹಾರಾಜರು ಮಾತು ಕೊಟ್ಟಂಗೆ ಭೀವನಕೋ ತು ಪಾಟಿ ಸಿ ಆಹೇ ಮೀ ತುಜೆ ಪಾಟಿ ಸಿ ಆಹೇ ಅಂದರೆ ಹೆದರಬೇಡ, ನಿನ್ನ ಬೆನ್ನು ಹಿಂದೆಯೇ ನಾನಿದ್ದೀನಿ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ನಾನು ಹೇಳಿರ್ತಕ್ಕಂಥ ಕತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಸೊ ಈ ಥರ ಅನುಭವ ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ದಯಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಹಂಚ್ಕೊಳ್ಳಿ. ನನ್ನ ನಂಬರು, ಎಷ್ಟೋ ಜನ ನೀವು ನನಗೆ ಮೆಸೇಜಸ್ ಹಾಕ್ತಾಯಿದ್ದೀರಾ, ಬಟ್ ಪ್ಲೀಸ್ ಐ ಪರ್ಸ್ನಲ್ ರಿಕ್ವೆಸ್ಟ್, ನಿಮ್ಮ ಹತ್ರ ಒಂದು
ದಯಮಾಡಿ ನೀವು ನನಗೆ ಮೆಸೇಜಸ್ನ ಹಾಕೋಕ್ಕೆ ಹೋಗ್ಬೇಡಿ. ನಂಗೆ ನೋಡುವಷ್ಟು ಟೈಮ್ ಇರಲ್ಲ. ನಿಮ್ಗೇನೇ ಸಮಸ್ಯೆ ಇದ್ದರೂ ನಂಗೆ ಕಾಲ್ ಮಾಡಿ ಅಂತ ಹೇಳ್ತಾ, ನನ್ನ ನಂಬರ್ ಬಂದುಬಿಟ್ಟು 9738976106. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.